ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರ ಎಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳು ಎಂಬ ಶೀರ್ಷಿಕೆಡಿಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಆಯ್ದ ಭಾಗಗಳನ್ನು ನಾವು ಯೇಸು ಕ್ರಿಸ್ತನ ಬೋಧನೆಯಲ್ಲಿ ಆಯ್ದ ಭಾಗಗಳನ್ನ ಧ್ಯಾನಿಸ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25-26 ವಚನಗಳು. ಮತ್ತಾಯ 5:25-26. ನಿನ್ನ ವಾದ್ಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೋ, ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು, ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನು ಒಬ್ಬರ ಜೊತೆ ಸಮಾಧಾನವಾಗುವುದರ ವಿಷಯದಲ್ಲಿ ಮಾತನಾಡ್ತಾ ಆತನು ಹೇಳ್ತಿರುವಂಥ ವಿಷಯ, ವಾದಿಯ ಸಂಗಡ ದಾರಿಯಲ್ಲಿರುವಾಗಲೇ ಸಮಾಧಾನವಾಗ್ಲಿಕ್ಕೆ ಹೇಳ್ತಿದ್ದಾನೆ. ಒಂದು ವೇಳೆ ಸಮಾಧಾನವಾಗದೆ ಹೋದರೆ ಆ ವಾದಿಯು ನ್ಯಾಯಾಧಿಪತಿಗೆ ಒಪ್ಪಿಸಿಕೊಡ್ತಾನೆ ಎಂಬುದಾಗಿ ಬರ್ತದೆ. ಆ ನ್ಯಾಯಾಧಿಪತಿಯು ಓಲೆಕಾರನ ಕೈಗೆ ಒಪ್ಪಿಸಿಕೊಡ್ತಾನೆ ಎಂಬುದಾಗಿ ಬರ್ತದೆ. ಆ ಓಲೆಕಾರನು ಪೀಡಿಸುವನಾಗ್ತಾನೆ. ನಾವು ಕೊನೆಯ ಕಾಸನ್ನು ಕೊಡುವ ತನಕ ಅಲ್ಲಿಂದ ಬರ್ಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಇಲ್ಲಿ ಗಮನಿಸಬೇಕಾದ ಒಂದು ಪ್ರಾಮುಖ್ಯವಾದ ಸಂಗತಿ ಇದೆ. ಇದರ ಹಿಂದಿನ ಘಟನೆಯನ್ನು ಗಮನಿಸಿದ್ರೆ 23-24 ವಚನದಲ್ಲಿ ಅಲ್ಲಿ ಸಹೋದರನಿದ್ದಾನೆ, ಅವನ ಜೊತೆ ಒಂದಾಗುವುದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ನಂತರದ ಭಾಗವನ್ನು ಮುಂದುವರಿಸಿ 25ನೇ ವಚನದಲ್ಲಿ ವಾದಿಯ ಕುರಿತಾಗಿಯೂ, ಈಗ ಸಹೋದರನ ನಂತರ ಈಗ ವಾದಿ ಎಂಬುದಾಗಿ ಹೇಳ್ತಿದ್ದಾನೆ, ವಾದಿಯ ನಂತರ ನ್ಯಾಯಾಧಿಪತಿ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದರೆ ಈ 3 ಪದಗಳನ್ನು ನಾವು ನಿರ್ದಿಷ್ಟವಾಗಿ ಧ್ಯಾನಿಸಬೇಕಾಗ್ತದೆ. ಕಾರಣ ಯೇಸು ಕ್ರಿಸ್ತನು ನಮಗೆ ಸಹೋದರನೂ ಹೌದು. ಒಂದು ವೇಳೆ ನಾವು ಎಲ್ಲಿಯಾದರೂ ತಪ್ಪುವಾಗ, ನಾವು ತಪ್ಪಾದ ಮಾರ್ಗದಲ್ಲಿ ಅಥವಾ ತಪ್ಪು ತೀರ್ಮಾನದಲ್ಲಿ ಹೋಗುವಾಗ ಯೇಸು ಕ್ರಿಸ್ತನು ನಮ್ಮ ಸಂಗಡ ಒಂದು ವೇಳೆ ವಾದ ಮಾಡುವನಾಗ್ತಾನೆ. ಕಾರಣ ವಾದ ಮಾಡಿ ಆದರೂ ನಮ್ಮನ್ನು ಸರಿದಾರಿಗೆ ತರುವುದಕ್ಕೆ ಆತನು ಪ್ರಯಾಸ ಪಡ್ತಾನೆ. ಒಂದು ವೇಳೆ ಅಲ್ಲಿಯೂ ನಾವು ಸರಿಯಾಗದೆ ಹೋದರೆ ಯೇಸು ಕ್ರಿಸ್ತನು ನಮಗೆ ನಾಳೆ ನ್ಯಾಯಾಧಿಪತಿಯಾಗಿ ಆಗಲಿಕ್ಕೆ ಸಾಧ್ಯ. ಸಹೋದರನ ಜೊತೆ ನಾವು ಸಮಾಧಾನದಿಂದಿರಲಿಕ್ಕೆ ಸಾಧ್ಯ. ಒಂದು ವೇಳೆ ನಾವು ತಪ್ಪುವುದಾದರೆ ಯೇಸು ಕ್ರಿಸ್ತನು ಅನೇಕ ವಿಧದಲ್ಲಿ ಕಠಿಣವಾಗಿ ಆತನು ಬೋಧಿಸಿದ್ದಾನೆ. ವಿಶೇಷವಾಗಿ ಶಾಸ್ತ್ರಿಗಳ ಪರಿಸಾಯರ ಕುರಿತಾಗಿ ಮಾತನಾಡುವಾಗ, ಆತನು ಉಪದೇಶಿಸುವಾಗ, ಅಲ್ಲಿ ನೆರೆದ ಜನಕೂಟದಲ್ಲಿ ಅವರ ಹೃದಯಗಳು ಕಠಿಣವಾಗಿ ಕಾಣುವಾಗ ಯೇಸು ಕ್ರಿಸ್ತನು ವಿಧ ವಿಧವಾಗಿ ಮಾತನಾಡ್ತಾನೆ. ಸಹೋದರನಾಗಿ ಇದ್ದವನೀಗ ವಾದಿಯಾಗಿ ಮಾತನಾಡ್ತಾನೆ. ಒಂದು ವೇಳೆ ಬಿತ್ತುವನ ಸಾಮ್ಯ ಆತನು ಮಾತನಾಡುವಾಗ, ಒಂದು ವೇಳೆ ಆತನ ಎದುರು ಕುಳಿತಿದ್ದ ಜನರನ್ನು ನೋಡುವಾಗ ಆತನಿಗೆ ಒಬ್ಬೊಬ್ಬರ ಹೃದಯವು ಆತನಿಗೆ ಗೋಚರವಾಗ್ತಾ ಇದೆ. ಆತನ ಎದುರಿದ್ದ ಜನರಲ್ಲಿ ಕೆಲವರ ಹೃದಯ ಅದು ದಾರಿಮಗಲ ಹೃದಯ, ಸೈತಾನನು ಆಕಾಶದ ಅಕ್ಕಿಯಂತೆ ಸುಲಭವಾಗಿ ಬಂದು ಹೋಗುವ ಹೃದಯ. ವಾಕ್ಯದಲ್ಲಿ ಬಿತ್ತಲ್ಪಟ್ಟರು ಸೈತಾನನಿಗೆ ಅವಕಾಶ ಕೊಟ್ಟು ವಾಕ್ಯವನ್ನು ಅವರು ಕಳಕೊಳ್ಳುವಂಥ ಹೃದಯ. ಹಾಗಾದ್ರೆ ಆತನು ಜನರಿಗೆ ಕಥೆ ರೂಪದಲ್ಲಿ ಹೇಳಿದ್ರು, ಆತನು ಕೆಲವರ ಹೃದಯವನ್ನು ಆತನು ತೋರಿಸ್ತಿದ್ದಾನೆ. ಇನ್ನೂ ಕೆಲವು ಸಂಗತಿಯನ್ನು ಗಮನಿಸಿದ್ರೆ, ಆತನು ಕೆಲವರ ಹೃದಯವನ್ನು ನೋಡುವಾಗ ಅದನ್ನ ಬಂಡೆಕಲ್ಲಿಗೆ ಹೋಲಿಸಿದ್ದಾನೆ. ಹೃದಯದ ಕಠಿಣತೆ ಆತನು ತೋರಿಸ್ತಾನೆ. ಹಾಗಾದ್ರೆ ಆ ಹೃದಯದ ಕಠಿಣತೆ ಯಾವ ರೀತಿ ಇರ್ತದೆ ಎಂಬುದಾಗಿ ಹೇಳ್ತಾನೆ. ಇನ್ನೂ ಕೆಲವರ ಹೃದಯ ನೋಡುವಾಗ ಪ್ರಪಂಚದ ಚಿಂತೆ, ಐಶ್ವರ್ಯದಿಂದ ಆಗುವಂತ ಮೋಸ, ಹಾಗಾದ್ರೆ ಅವರಲ್ಲಿರುವಂತ ಲೌಕಿಕ ಜೀವಿತ, ಆ ಹೃದಯವನ್ನು ಆತ ನೋಡಿ ಅದನ್ನು ಮಾತನಾಡ್ತಾನೆ. ಇನ್ನು ಕೆಲವರ ಹೃದಯ ನೋಡುವಾಗ ಅದು ಫಲ ಕೊಡುವಂತ ಫಲವತ್ತಾದ ಹೃದಯ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಯೇಸು ಕ್ರಿಸ್ತನು ನಮ್ಮಲ್ಲಿರುವಂಥ ತಪ್ಪುಗಳನ್ನು ಯಥಾರ್ಥವಾಗಿ ತೋರಿಸಿಕೊಡುವವನು. ಅದನ್ನು ನೋಡಿ ನೀವು ಹೀಗೆ ಇರ್ರಿ ಎಂಬುದಾಗಿ ಹೇಳುವವನು. ಯೇಸು ಕ್ರಿಸ್ತನು ಸುಂಕದವರ ಸಂಗಡ ಊಟಕ್ಕೆ ಕೂತಾಗ ಅದನ್ನು ಪ್ರಶ್ನೆ ಮಾಡಿದ ಜನರಿಗೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನಗೆ ಯಜ್ಞ ಬೇಡ, ಕರುಣೆಯೇ ಬೇಕು, ರೋಗಿಗಳಿಗೆ ವೈದ್ಯರು ಬೇಕೆಂಬುದಾಗಿ ಹೇಳ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನು ಪಾಪಿಗಳನ್ನ ರಕ್ಷಿಸಲಿಕ್ಕಾಗಿ ಬಂದನೇನು ಮಾತನ್ನು ಅಲ್ಲಿ ಮನದಟ್ಟು ಮಾಡ್ತಾನೆ. ಅವರ ಸಂಗಡ ವಾದವಾಡುವಾಗ ಆತನು ಹೇಗೆ ಹೇಳ್ತಾನೆ, ಹಳೆಯ ಬಟ್ಟೆಗೆ ಹೊಸ ಬಟ್ಟೆಯ ತುಂಡನ್ನು ತ್ಯಾಪ್ಯಾಚುದಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಕೆಲವರು ನೋಡಿ ಹಳೆಯ ಬಟ್ಟೆ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ಅವರಿಗೆ ಒಳ್ಳೆಯ ಪರಲೋಕದ ಬೋಧನೆ ಕೊಟ್ಟರೆ ಅದು ಅಲ್ಲಿ ನಿಲ್ಲಿಕ್ಕೆ ಸಾಧ್ಯವಿಲ್ಲ ಅಂತಾನೆ. ಇನ್ನು ಕೆಲವರನ್ನ ನೋಡಿ ಹಳೆ ಬುದ್ದಲಿ ಎಂಬುದಾಗಿ ಹೇಳ್ತಾನೆ. ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ, ಪರಲೋಕದ ಹೊಸ ತಾಜಾ ಸಂಗತಿಗಳನ್ನ ಸುರಿದ್ರೆ ಅದು ಬುದ್ದಲಿ ಒಡೆದು ಹೋಗ್ತದೆ, ಆ
ದ್ರಾಕ್ಷರಸ ಕೆಟ್ಟು ಹೋಗ್ತದೆ, ಹೊಸ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ ಎಂಬುದಾಗಿ ಹೇಳ್ತಾನೆ. ಹಾಗೆ ಒಬ್ಬ ಮನುಷ್ಯನ ಮಾರ್ಪಟ್ಟರೆ ಅವನೊಳಗೆ ದೇವರು ಪವಿತ್ರಾತ್ಮನನ್ನ ಹೊಸದಾಗಿ ಸುರಿಸ್ತಾನೆ ಅನ್ನುವಂಥ ಮಾತನ್ನು ಆತನು ತಿಳಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಪ್ಪುವಾಗ ನಾವು ಯೇಸುಕ್ರಿಸ್ತನೊಂದಿಗೆ ವಾದಿಯ ರೀತಿಯಲ್ಲಿ ಇರ್ತೇವೆ. ಆತನು ವಾದಿಯಾಗಿರ್ತಾನೆ. ನಮ್ಮ ಸಂಗಡ ನಾನಾ ವಿಧವಾಗಿ ಚರ್ಚಿಸಿ ಅದನ್ನು ಸರಿ ಮಾಡುವನ ಆಗಿದ್ದಾನೆ. ಸಾಮ್ಯಗಳ ರೂಪದಲ್ಲಿ ಎಚ್ಚರಿಸುವವನು. ಯೇಸುಕ್ರಿಸ್ತನ ರೀತಿ ಮಾತನಾಡಿದಾಗ ಹಿರಿ ಸಭೆಯವರು, ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು ಅವರು ಹೀಗೆ ಅರ್ಥ ಮಾಡಿಕೊಂಡ್ರು, ಈತ ನಮಗೆ ಇದನ್ನು ಹೇಳ್ತಿದ್ದಾನೆ. ವಾದಿ. ಒಂದು ವೇಳೆ ಆತನು ನಮ್ಮ ಸಂಗಡ ನಮ್ಮನ್ನು ಸರಿಪಡಿಸುವಂತೆ ಆತನು ವಾದ ಮಾಡುವಾಗ ಅಲ್ಲಿಯೂ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿರುವಂಥ ಗಂಭೀರವಾದ ಸ್ಥಿತಿ, ಮುಂದೊಂದು ದಿನ ಆತನು ನ್ಯಾಯಾಧಿಪತಿಯಾಗಿ ಕಾಣಿಸ್ಲಿಕ್ಕಿದ್ದ. ಯೇಸುಕ್ರಿಸ್ತನು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನ್ಯಾಯ ತೀರಿಸುವ ಅಧಿಕಾರವನ್ನ ತಂದೆಯಾದ ದೇವರು ಯೇಸುಕ್ರಿಸ್ತನ ಮನುಷ್ಯಕುಮಾರನಾಗಿರುವುದರಿಂದ ಸರ್ವ ಅಧಿಕಾರವನ್ನು ಆತನಿಗೆ ಕೊಟ್ಟಿದ್ದ. ಯೇಸುಕ್ರಿಸ್ತನು ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು. ಪ್ರೇರೆ, ಆ ದಿನ ಆತನು ನಮಗೆ ಕನಿಕರ ತೋರಿಸ್ತಾನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ದಿನ ನ್ಯಾಯ ತೀರ್ಪಿಗೊಳಗಾದವರನ್ನ ನರಕಕ್ಕೆ ಒಪ್ಪಿಸಲಾಗ್ತದೆ. ಅಲ್ಲಿಂದ ತಿರುಗಿ ಬಿಡುಗಡೆ ಇದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸುಕ್ರಿಸ್ತನು ಈಗ ನಮಗೆ ಸಿಕ್ಕಿದ್ದಾನೆ, ಸಹೋದರನಾಗಿ ಸಿಕ್ಕಿದ್ದಾನೆ. ಬೇಗ ಆತನನ್ನು ನಂಬಿ ಆತನೊಂದಿಗೆ ಒಂದಾಗಬೇಕಾಗ್ತದೆ. ಒಂದು ವೇಳೆ ತಪ್ಪಿದ್ರೆ ನಾವು ದೇವರೊಂದಿಗಿನ ಸರಿ ಮಾಡಿಕೊಳ್ಳದ ಸಂಗತಿಗಳನ್ನ ಆತನು ನಮಗೆ ವಿಧವಾಗಿ ಬೋಧಿಸ್ತಾನೆ. ಸಾಮ್ಯಗಳ ರೂಪದಲ್ಲಿ ಆದರೂ ಬೋಧಿಸಬಹುದು, ಕಠಿಣವಾಗಿ ಖಂಡಿಸಿ ಆದರೂ ಬೋಧಿಸಬಹುದು. ನಮ್ಮೊಂದಿಗೆ ವಾದಿಸುವನಾಗಿ ಆತನು ಕಾಣಿಸ್ತಾನೆ. ಒಂದು ವೇಳೆ ಅಲ್ಲಿಯೂ ನಾವು ಸರಿಯಾಗದೆ ಹೋದರೆ ಮುಂದೆ ಕಠಿಣವಾದ ನ್ಯಾಯ ತೀರ್ಪಿದೆ. ಯೇಸುಕ್ರಿಸ್ತನ ನಂಬದೆ ಹೋಗುವವರೆಗೆ ಆಗಲೇ ನ್ಯಾಯ ತೀರ್ಪು ಆಯ್ತೆಂಬುದಾಗಿ ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ 18ನೇ ವಚನದಲ್ಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ನಮ್ಮನ್ನು ಶೀಘ್ರ ಸರಿಪಡಿಸಿಕೊಳ್ಬೇಕಾಗ್ತದೆ. ಯೇಸುಕ್ರಿಸ್ತ ನಮಗೀಗ ಸಿಕ್ಕ ಸ್ಥಿತಿಯಲ್ಲಿ ನಾವು ಬೇಗ ಆತನೊಂದಿಗೆ ಸಮಾಧಾನವಾಗಬೇಕಾದದ್ದು ನಮ್ಮ ಜವಾಬ್ದಾರಿ. ನ್ಯಾಯ ತೀರ್ಪಿನ ಹಂತಕ್ಕೆ ನಾವು ಹೋಗಲೇ ಕೂಡದು. ನಮ್ಮ ನಂಬಿಕೆಯನ್ನು ಬೇಗ ಯೇಸುಕ್ರಿಸ್ತನ ಮೇಲೆ ನಾವು ಇಡತಕ್ಕದ್ದು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಯೇಸುಕ್ರಿಸ್ತನಿಗೆ ಸಿಕ್ಕಿರುವಾಗಲೇ ಆತನನ್ನು ನಂಬಿ ಆತನೊಂದಿಗೆ ಸಹೋದರನ ಸ್ಥಾನದಲ್ಲಿ ಆತನೊಂದಿಗೆ ನಾವು ಬೇಗ ಒಂದಾಗೋಣ. ಒಂದು ವೇಳೆ ನಾವು ತಪ್ಪಾಗಿ ನಡೀತೀರ ಆತನ ವಾದ ಮಾಡುವಾಗ ಅಲ್ಲಿಯಾದರೂ ನಾವು ಬೇಗ ಸರಿಯಾಗೋಣ. ಅಲ್ಲಿಯೂ ಸರಿಯಾಗದೆ ಹೋದರೆ ಆತ ನ್ಯಾಯಾಧಿಪತಿ ಆಗ್ತಾನೆ. ಆ ದಿನದಲ್ಲಿ ದೇವರ ಕೋಪವೇ, ಮುಂದೆ ಇರುವಂಥದ್ದು ನರಕದ ಶಿಕ್ಷೆ. ನಾವೆಚ್ಚೆತ್ತುಕೊಳ್ಳೋಣ. ಕೃಪೆಯುಳ್ಳ ತಂದೆಯೇ, ನಿನ್ನ ಪ್ರಿಯ ಮಗನನ್ನು ಹೀಗೆ ಸಹೋದರನಾಗಿ ಕೊಟ್ಟಿದ್ದಿ. ಆತನನ್ನು ನಂಬಿ ಆತನಲ್ಲಿ ನಂಬಿಕೆಯಿಡುವುದರ ಮೂಲಕ ನಾವು ನಿನ್ನ ಮಕ್ಕಳಾಗುವಂತೆ ಆತನೊಂದಿಗೆ ಸಮಾಧಾನ ಸ್ಥಿತಿಗೆ ಬರುವುದಕ್ಕೆ ನಮಗೆ ಕಲಿಸು ಸ್ವಾಮಿ. ಕರ್ತನ, ನಾವು ನಿನ್ನ ಅರಿತಾಗಿ ನಾವು ನಾನಾ ತಪ್ಪುಗಳಲ್ಲಿ ಇನ್ನಿರುವುದಾದರೆ ನೀನು ನಮಗೆ ವಾದಿಯಂತೆ ಇದೆ ಸ್ವಾಮಿ. ನಮ್ಮ ತಪ್ಪುಗಳನ್ನು ಕರ್ತನ ಬೋಧನೆಯಲ್ಲಿಯೂ ಸಾಮ್ಯದಲ್ಲಿಯೂ ಅದು ವಿಧವಾಗಿ ನಮಗೆ ತಿಳಿಪಡಿಸಿ ನಮ್ಮನ್ನು ಖಂಡಿಸುವ ದೇವರು, ಎಚ್ಚರಿಸುವ ದೇವರು. ಇಲ್ಲಿ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕೆಂಬುದಕ್ಕಾಗಿ ನಿನ್ನ ವಾದ್ಯಂತೆ ಕಾಣಿಸಿಕೊಳ್ತಿ. ಕರ್ತನಲ್ಲಿ ನಾವು ನಿನ್ನ ಸಂಗಡ ಈ ಹಂತದಲ್ಲೇ ಆದರೂ ನಾವು ಬೇಗ ಸರಿಪಡಿಸಿಕೊಳ್ಳುವುದಕ್ಕೆ ನಮ್ಮ ಹೃದಯಗಳನ್ನು ಜಾಗೃತಗೊಳಿಸು, ಎಚ್ಚರಗೊಳಿಸು ಸ್ವಾಮಿ. ಕರ್ತನ, ಒಂದು ವೇಳೆ ಈ ಅವಕಾಶವನ್ನು ನಾವು ಕಳಕೊಳ್ಳುವುದಾದರೆ ನೀನು ನ್ಯಾಯಾಧಿಪತಿ ಆಗ್ತೀಯಪ್ಪ. ಅಲ್ಲಿ ದೇವರ ಕೋಪ ಪ್ರಕಟವಾಗ್ತದೆ. ಅದರ ಮುಂದಿನ ನಡೆ ಸ್ವಾಮಿ, ಮುಂದಿನ ಗತಿ ಅದು ನರಕ. ದೇವರ ಸ್ಥಿತಿಗೆ ನಾವು ಹೋಗದಂತೆ ಯೇಸುವೆ, ನಾವು ನ್ಯಾಯಾಧಿಪತಿಯಾದ ನಿನ್ನೆದುರು ನಾವು ಸಿಕ್ಕಿಕೊಳ್ಳದಂತೆ ಈಗಲೇ ನಿನ್ನ ನಂಬಿ ನಾವು ರಕ್ಷಣೆ ಹೊಂದುವಂತೆ ನಮ್ಮನ್ನು ಕರ್ತನೆ ದಯಮಾಡಿ ಸರಿಯಾದ ದಿಶೆಯಲ್ಲಿ ನಡೆಸಪ್ಪ. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯೇಸುವೆ, ನಾವು ನಿನ್ನ ನಂಬ್ತೇವೆ. ನಿನ್ನ ದೇವರ ಮಗನಾಗಿರುವಲ್ಲಿ, ನಿನ್ನಲ್ಲಿ ನಂಬಿಕೆ ನಿನ್ನ ನಾವು ಸಹೋದರನಾಗಿ ಕಾಣುವಲ್ಲಿ, ನಾವು ದೇವರ ಮಕ್ಕಳಾಗುವಂಥ ಸೌಭಾಗ್ಯ ಕೊಟ್ಟಿರುವಲ್ಲಿ ಕರ್ತನೆ, ಈ ಒಂದು ವಿಶೇಷ ಕೃಪೆಗಾಗಿ ನಾವು ಪರಲೋಕ ತಂದೆ ನಿನ್ನ ಮುಂದೆ ನಾವು ತಗ್ಗಿಸಿಕೊಂಡು ಅಡ್ಡ ಬೀಳ್ತೇವೆ ಸ್ವಾಮಿ. ನಿನ್ನ ಕೃಪೆ ನಮ್ಮೊಂದಿಗಿರಲಿ. ಈ ವಾಕ್ಯದೊಂದಿಗೆ ಮಾತನಾಡಿ ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.